ನಾನಿದ್ದೀನಿ ನಿಮ್ಮ ಜೊತೆಗೆ ಅದೃಶ್ನಿ ಆ್ಯಂಡ್ ಇವತ್ತು ಎಷ್ಟೊಂದು ಜನ ಫುಲ್ ಸ್ಟಿಕ್ ಆನ್ ಆಗಿಬಿಟ್ಟಿರ್ತಾರೆ. ಸೊ 18ನೇ ಸೀರೀಸ್ ಆಫ್ IPL ನೋಡೋಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾವ ಲೆವೆಲ್ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ, ಅವ್ರದ್ದು ಜರ್ಸಿ ನಂಬರ್ 18 ಆ್ಯಂಡ್ ಇದಾಗ್ತಿರೋದು ಕೋಲ್ಕತ್ತಾದಲ್ಲಿ. ಎಸ್ ಅಫ್ಕೋರ್ಸ್ ಅಲ್ಲಿನ ವೆದರ್ ಕಂಡೀಷನ್ ಹೀಗೆ ಆಗ್ತಾ ಇದೆ, ಬಟ್ ಇಲ್ಲ ಆಡ್ಬೋದು, ಸ್ಟೇಬಲ್ ಆಗಿದೆ ಅನ್ನೋಂಥ ರಿಪೋರ್ಟ್ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾನೊಬ್ಳೆ ಅಲ್ಲ, ನನ್ನ ಜೊತೆ ಸೂಪರ್ ಫ್ಯಾಕಲ್ಟೀಸ್ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ನನ್ನ ಜೊತೆ ಇರುವಂಥ ಗೆಸ್ಟ್ ಅವಿನಾಶ್ ಅವರಿದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಫಸ್ಟೇ ಸುರಸುಂದ್ರು ಚೆನ್ನಾಗೇ ಇರ್ತೀರಾ. ಆ್ಯಂಡ್ RCBನ ಆ್ಯಂಥಮ್ ಏನಿದೆ ಅದನ್ನ ಡಿರೆಕ್ಟ್ ಮಾಡಿದಂಥ ವಸಂತ ಅವರಿದ್ದಾರೆ. ಶಿ ಇಸ್ ಅ ಕೊರಿಯೋಗ್ರಾಫರ್. ನಮಸ್ತೆ. ನಮಸ್ತೆ ಆದರ್ಶಿನಿ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗಿದೆ ಜೋಶು? ಸೂಪರ್ ಜೋಶಲ್ಲಿ ಇದೀವಿ. ಸೂಪರ್ ಜೋಶಲ್ಲಿ ಇದ್ದೀರಾ. ಆ್ಯಂಥಮ್ ಎಲ್ಲ ಮಾಡಿದ್ದೀರಾ ಅಂದರೆ ಫುಲ್ 1 ಲೆವೆಲ್ ಮೇಲೆ ಇರುತ್ತೆ ಅಲ್ಲ? ಎಸ್, ಆಫ್ ಕೋರ್ಸ್. ಆ್ಯಂಡ್ ನನ್ನ ಜೊತೆಗೆ ಇವತ್ತು ಇನ್ ಡೀಟೇಲ್ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟು, ಯಾಕಂದರೆ ಅನಿರುದ್ಧ್ ಜೋಶಿ ಸರ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಲೇಬೇಕು. ಅವ್ರು RCB ಜರ್ಸಿನ ಹಾಕ್ದಂಥವ್ರು, ನಮಗೊಂಥರ ಪ್ರೌಡ್ ಅವ್ರು ಇರೋದು ನಮ್ಮ ಶೋನಲ್ಲಿ. ಸರ್ ವೆಲ್ಕಮ್ ಟು ಆರ್ ಶೋ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಖುಷಿ ಆಗುತ್ತೆ. ಲೈಕ್ ಫಸ್ಟ್ ಮ್ಯಾಚ್ RCB ಮ್ಯಾಚ್ ಇದೆ, ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಮೇಡಮ್ ಈ ಮ್ಯಾಚ್ಗೋಸ್ಕರ. ಎಲ್ಲರೂ ಕೂಡ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ, ಫಿಂಗರ್ಸ್ ಕ್ರಾಸ್ ಆಗಿ ಇಟ್ಕೊಂಡಿದ್ದಾರೆ. ಬಿಕಾಸ್ ಹಿಂದೆ ಅಂದರೆ 2024ನಲ್ಲಿ ಗೆದ್ದಂತಹ ಟೀಮ್ ಒಟ್ಟಿಗೆ ಆಡ್ತಾ ಇದ್ದಾರೆ ಆ್ಯಂಡ್ ಅವರ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರೋದು. ಸೊ RCBಗೆ ಆ್ಯಕ್ಚುಲಿ ಆ ಹೋಮ್ ಗ್ರೌಂಡ್ ಅಷ್ಟೊಂದು ಫೇವರಿಂಗ್ ಆಗಿಲ್ಲ. ಬಟ್ ಇವತ್ತು ಏನು ಮಾಡ್ತಾರೆ, ಹೆಂಗೆ ಆಡ್ತಾರೆ ಆ್ಯಂಡ್ ಹೊಸ ಕ್ಯಾಪ್ಟನು, ಅದು ಒಂಥರ ಥ್ರಿಲ್ಲಿಗೂ ಖುಷಿ ಇದೆ. ಸೊ ನಮ್ಮ RCB ತಂಡದ ಪ್ಲೇಯರ್ಸ್ ಬಗ್ಗೆ ಹೇಳೋದಾದರೆ ಸೊ ಏನು ಹೇಳ್ತೀರಿ, ಹೇಗೆ ಹೇಳ್ತೀರಿ? ಮ್ಯಾಮ್, ಎಸ್, ಸ್ಟಾರ್ಟಿಂಗ್ ಸೀಸನ್ ಆಫ್ ದ ಮ್ಯಾಚ್ 11ನ ಡಿಸೈಡ್ ಮಾಡೋದು ಸ್ವಲ್ಪ ತುಂಬ ಕಷ್ಟ ಆಗಿರುತ್ತೆ. ಬಿಕಾಸ್ ಏನಂದರೆ ಯಾರನ್ನ ಆಡಿಸ್ಬೇಕು, ಆ ಕಾಂಬಿನೇಷನ್ ಏನಿರುತ್ತೆ ಆ್ಯಂಡ್ ಪಿಚ್ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಹೌದು, ಫಾಸ್ಟ್ ಬೌಲರ್ಸಿಗೆ ಸೂಟ್ ಆಗುತ್ತಾ ಅಥವಾ ಸ್ಪಿನ್ನರ್ಸಿಗೆ ಸೂಟ್ ಆಗುತ್ತಾ, ಸೊ ಅದೆಲ್ಲ ಚೆಕ್ ಮಾಡ್ತಿರ್ತಾರೆ. ಬಟ್ ಅಕಾರ್ಡಿಂಗ್ ಟು ನನ್ನ ಇದ್ರ ಪ್ರಕಾರ ಅಂತಂದರೆ ನಿಮಗೆ ಅಲ್ಲಿ ಫಿಲ್ ಶಾಟ್ ಆಡ್ತಾರೆ ಓಪನಿಂಗ್. ಆ್ಯಂಡ್ ಕರ್ನಾಟಕದವರು ದೇವದತ್ ಪಡಿಕ್ಕಲ್ ಅವರಿಗೆ ಚಾನ್ಸ್ ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ಬಟ್ ಹೋಪ್ಫುಲಿ ಕೊಡ್ಬೇಕು ಚಾನ್ಸ್. ಆ್ಯಂಡ್ ವಿರಾಟ್ ಕೊಹ್ಲಿ ಇದ್ದಾರೆ ಆ್ಯಂಡ್ ಕ್ಯಾಪ್ಟನ್ ರಜತ್ ಪಟಿದಾರ್ ಅಂತೂ ಆಡ್ತಾರೆ. ದೆನ್ ಕೃಣಾಲ್ ಪಾಂಡ್ಯ ಇದ್ದಾರೆ. ಆ್ಯಂಡ್ ಅದಾದಮೇಲೆ ಲಿವಿಂಗ್ಸ್ಟನ್ ಇದ್ದಾರೆ, ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಅಂತಲೇ ಕರ್ಸ್ಕೊಂಡಿದ್ದಾರೆ ಅವರು ಕೂಡ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಇದ್ದಾರೆ. ಒಳ್ಳೆ ಏನಂತಂದರೆ ಈ ವರ್ಷ ಆಕ್ಷನಲ್ಲಿ ಭುವನೇಶ್ವರ್ ಕುಮಾರ್ ಬಂದ ತಕ್ಷಣ ತುಂಬ ಖುಷಿಪಟ್ಟರು, ಯಾಕಂದರೆ ಅವ್ರಿಗಿರೋ ಸ್ವಿಂಗ್ ಬೌಲಿಂಗ್ ಆ್ಯಂಡ್ ಕಲ್ಕತ್ತಾಲ್ಲಿ ಇರೋ ವಿಕೆಟ್ಗೆ ತುಂಬ ಸೂಟೇಬಲ್ ಆಗ್ತಾರೆ. ಆ್ಯಂಡ್ ಜಾಸ್ ಹ್ಯಾಸಲ್ವುಡ್ ಇದ್ದಾರೆ, ಅವರು ಕೂಡ ಒಳ್ಳೆ ಹೈಟ್ ಇದ್ದಾರೆ ಆ್ಯಂಡ್ ಆ ವಿಕೆಟಿಗೆ ಬೌನ್ಸ್ ವಿಕೆಟಿಗೆ ತುಂಬ ಹೆಲ್ಪ್ಫುಲ್ ಆಗ್ತಾರೆ. ಸೊ ಎಸ್, ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಪ್ಲೇಯಿಂಗ್ 11 ಬಟ್ ಯಾವ ಥರ ಮಾಡ್ತಾರೆ, ಬಿಕಾಸ್ ಏನಂದರೆ ಅಲ್ಲಿ ಇವಾಗ ನೀವು ಹೇಳ್ದಂಗೆ ರೈನ್ ಕಾಸ್ಟ್ದು ಇದೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಐದರ್ ಇವಾಗ ನಾವು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ನ ಆಡಿಸ್ಬೇಕಾ ಅಥವಾ ಎಕ್ಸ್ಟ್ರಾ ಬೌಲರ್ನ ಆಡಿಸ್ಬೇಕಾ, ಅದು ಚೂಸ್ ಮಾಡಬೇಕಾಗಿರುತ್ತೆ. ಸೊ ಹೋಪ್ಫುಲಿ ಇದೇ ನಾನು ಹೇಳಿರಂಗೆ ಪ್ಲೇಯಿಂಗ್ 11 ಇರುತ್ತೆ ಅಂತ ಅನ್ಕೋತೀನಿ ಮೇಡಮ್. ಓಕೆ, ನೀವು ಹೇಳಿರಂಗೆ ಇದ್ದರೆ ನಮಗೆ ಫೇವರಿಂಗ್ ಆಗಿರುತ್ತೆ ಅನ್ನೋದು. ಆ್ಯಂಡ್ ಈ IPL ಅದು ಫಸ್ಟ್ ಡೇ ಅನ್ನೋದು ಒಂಥರ ಎಂಟರ್ಟೈನಿಂಗ್ ಆಗೂ ಇರುತ್ತೆ. ಸೊ ಫಸ್ಟ್ ಡೇ ವಿಲ್ ಬಿ ಯಾರು ಬರ್ತಾರೆ, ಯಾರು ಪರ್ಫಾರ್ಮ್ ಮಾಡ್ತಾರೆ, ಹೇಗಿರುತ್ತೆ. ಆ್ಯಂಡ್ KKR ನಮ್ಮ ಶಾರುಖ್ ಖಾನ್ ಅವ್ರು ಏನಾದರೂ ಬಂದ್ಬಿಡ್ತಾರಾ ಅನ್ನೋ ಕ್ವೆಶ್ಚನ್ ಮಾರ್ಕು. ಬಟ್ ಅವ್ರು ಬರಲ್ಲ, ಬಟ್ ಆದರೆ ವಿಶ್ ಮಾಡಿದ್ದಾರೆ, ಅವ್ರ ಟೀಮಿಗೆ ಒಂದು ಸ್ಪೆಷಲ್ ನೋಟ್ ಎಲ್ಲ ಕಳಿಸಿದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ವಿಚಾರ ಮಾತಾಡೋದಾದರೆ ವಸಂತ ಅವರೇ ನೀವು ರೈಟ್. ಆ್ಯಂಡ್ ಆಲ್ಸೋ ಎಸ್, ಅವಿನಾಶ್ ಅವರು ಇದ್ದಾರೆ. ಸೊ ನೀವು ಆ್ಯಂಥಮ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ಸೊ ಯಾಕೆ ಈ ಟೈಮ್ ಮಾಡಲಿಲ್ಲ? ಈ ಸಲ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ವಿ. ಬಟ್ ಲಾಸ್ಟ್ ಟೈಮ್ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು. ಆ್ಯಂಡ್ ನಮ್ಮ ಕ್ಲೋಸ್ ಫ್ರೆಂಡ್ ಸುಭಾಷಿಣಿ ಮ್ಯಾಮ್ ಅಂತ ಅವ್ರು ಅದನ್ನು ಪ್ರೊಡ್ಯೂಸ್ ಮಾಡಿದ್ದು. ರ್ಯಾಪರ್ ಗುಬ್ಬಿ ಅವರು ಆ ಸಾಂಗ್ನ ಹಾಡಿದರು. ಆ್ಯಂಡ್ ಇಂಡಿಯನ್ ಟೀಮ್ ಸೂಪರ್ ಫ್ಯಾನ್ ಸುಗುಮಾರ್ ಸರ್ ಅಂತ ಇದ್ದಾರೆ, ಅವ್ರು ಕೂಡ ಅದ್ರಲ್ಲಿ ಪರ್ಫಾರ್ಮ್ ಮಾಡಿದರು. ಇನ್ನೊಂದು ಖುಷಿ ವಿಷಯ ಏನಂದರೆ ನಮ್ಮ ಕನ್ನಡ ಚಿತ್ರರಂಗದ ತುಂಬ ಸೆಲೆಬ್ರಿಟೀಸು, ಡಾಲಿ ಧನಂಜಯ್ ಸರ್ ಆಗ್ಬೋದು, ಅದಿತಿ ಪ್ರಭುದೇವ್ ಮೇಡಮ್ ಆಗ್ಬೋದು, ವಿಜಯ್ ಪ್ರಕಾಶ್ ಸರ್ ಆಗ್ಬೋದು, ಅವರೆಲ್ಲ ವಿಡಿಯೋ ಬೈಟ್ಸ್ ಕೊಡೋದ್ರ ಮುಖಾಂತರ ಅವ್ರ ಅಭಿಮಾನನ ಅದಕ್ಕೆ ತೋರಿಸಿದ್ರು. ಆ್ಯಂಡ್ ಅದು DBeats ಚಾನಲಲ್ಲಿ ಕೂಡ ರಿಲೀಸ್ ಆಗಿತ್ತು. ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ RCB ಮ್ಯಾನೇಜ್ಮೆಂಟು ಎಷ್ಟು ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ RCB ಕೋಚ್ ಆಗಿರೋ ಆ್ಯಂಡಿ ಅವರು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನಮ್ಮ ಲಿಂಕ್ನ ಹಾಕಿ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದರು. ಸೊ ವಿ ಫೆಲ್ಟ್ ಹ್ಯಾಪಿ. RCB ಅಂದರೆ ಆ್ಯಸ್ ವಿ ನೋ ಅದು ಬ್ಲಡ್ಡಲ್ಲೇ ಬಂದಿದೆ ಲಾಯಲ್ಟಿ. ಎಸ್, ಎಕ್ಸಾಕ್ಟ್ಲಿ. ಲಾಯಲ್ಟಿಗೆ
ಇನ್ನೊಂದು ಹೆಸರೇ RCB. ಆರ್ ಸಿ ಬಿ ಫ್ಯಾನ್ಸ್ ಎಕ್ಸಾಕ್ಟ್. ಸೊ ಏನೇ ಆದ್ರೂ ನಾವಂತೂ ಬಿಟ್ಕೊಡಲ್ಲ. ಸೊ ಆರ್ ಸಿ ಬಿನೇ ನಾವು ಕೊನೆ ಉಸಿರಿಡೋ ತನಕ ಆರ್ ಸಿ ಬಿನೇ ಅನ್ನೋದು. ಈ ಸಲ ಕಪ್ ನಮ್ದೇ ಅನ್ನೋದು. ಸೊ ಎಂಟರ್ಟೈನಿಂಗ್ ಈ ಸಲ ಓಪನಿಂಗ್ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಶ್ರೇಯಾ ಘೋಷಾಲ್ ಅವರು ಇರ್ತಾರೆ ಇವೆಂಟ್ ನಲ್ಲಿ ಅನ್ನೋ ಮಾತಿದೆ. ಸೊ ಹಾಗೆ ದೊಡ್ಡ ಸಿಂಗರ್ಸ್ ಕೂಡ ಇರ್ತಾರೆ. ಸೊ ಏನ್ ಹೇಳ್ತೀರಾ ಈ ತರ ಧಮಾಕೆದಾರ್ ಓಪನಿಂಗ್ಗೆ? ಆಲ್ ಸೆಟ್ ರೆಡಿ, ಬಟ್ ಮಳೆ ಬಟ್ ಮಳೆ ಶುಭಾರಂಭಕ್ಕೆ ಮಳೆ ಒಳ್ಳೇದು, ಹೌದು, ಬಟ್ ಜಾಸ್ತಿ ಮಳೆ ಬರೋದು ಬೇಡ. ನನ್ನ ಪ್ರಕಾರ ಮಳೆ ಗ್ಯಾರಂಟಿ ಬರುತ್ತೆ, ಬಟ್ ಈ ಮಳೆ ಬರಲ್ಲ, RCB ಕಡೆಯಿಂದ ರನ್ ಮಳೆ ಬರುತ್ತೆ. ಸೊ ಅದೊಂದು. ಅಂಡ್ ಅಫಿಷಿಯಲ್ ಆಗಿ IPL ಇವತ್ತಿಂದ ಇನಾಗ್ರೇಟ್ ಆಗ್ತಿದೆ, ಓಪನ್ ಆಗ್ತಿದೆ. RCB ಅವ್ರಿಗೆ RCB ಅನ್ಬಾಕ್ಸ್ ಇವೆಂಟ್ ಇಂದ ಶುರುವಾಗಿದೆ. ಸೊ ಬೇರೆ ಯಾರು ಈ ತರ ಮಾಡಲ್ಲ ನಮ್ಮ ಟೀಮ್ ಮಾಡ್ದಂಗೆ. ಸೊ ನಮ್ಗೆ ಅಫಿಷಿಯಲಿ ಆವತ್ತಿಂದನೇ ಶುರುವಾಗಿದೆ ಕ್ರೇಜು. ಇನ್ನೊಂದು ಮತ್ತೊಂದು ರೀಲ್ಸಲ್ಲಿ ಎಲ್ಲ ವೀಡಿಯೋಸು ವೈರಲ್ ಆಗೋದು, ಕೊಹ್ಲಿ ಮಾತಾಡೋದು, ಪತಿದಾರ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಎಲ್ಲವೂ. ಸೊ ಶುಭಾರಂಭ ಆಗುತ್ತೆ, ಗೆಲುವಿನ ಮುಖಾಂತರನೇ ಆಗುತ್ತೆ. ಬಟ್ ರಿಯಾಲಿಟಿ ಮಾತಾಡೋದಾದ್ರೆ ನಮಗಿಂತ ಮೇಲ್ಗೈ ಸಾಧಿಸಿದ್ದಾರೆ ಕೋಲ್ಕತ್ತಾ ಅವರು. ಇವಾಗ RCB ಗಿರೋ ಕ್ರೇಜ್ ನಿಮಗೂ ಗೊತ್ತು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಚಾಂಪಿಯನ್ಸು, ಬಟ್ ನಾವು ಇನ್ನೂ ಕಪ್ಪೆಗೆದಿಲ್ಲ. ಬಟ್ ಓಪನ್ ಫಸ್ಟ್ ಡೇ ಅಲ್ಲೇ ನಾವು ಆಡ್ತಿದ್ದೀವಿ, ಅದೊಂದು. ಆ್ಯಂಡ್ ಮುಖಾಮುಖಿ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಲಾಸ್ಟ್ 5 ಮ್ಯಾಚಲ್ಲಿ ಕಲ್ಕತ್ತಾ ಅವ್ರು 4 ಗೆದ್ದಿದ್ದಾರೆ, ನಾವು ಒಂದೇ ಗೆದ್ದಿರೋದು. ಆ್ಯಂಡ್ ಗಂಭೀರ್ ಇದ್ದಾರೆ ಅಲ್ಲಿ ಮಾಸ್ಟರ್ ಮೈಂಡು. ಸೊ ಅವೆಲ್ಲ ಆಸ್ ಎ ಕ್ರಿಕೆಟ್ ಫ್ಯಾನ್ ರಿಯಾಲಿಟಿ ಮಾತಾಡೋದಾದ್ರೆ ಕಲ್ಕತ್ತಾ ನಮಗಿಂತ ಮೇಲ್ಗೈ ಸಾಧಿಸಿದ್ದಾರೆ ಹಿಂದೆ, ಅದು ಸತ್ಯ. ಆ್ಯಂಡ್ ಇವಾಗ ಪರ್ಫೆಕ್ಟ್ ಟೀಮ್ ಇದೆ. ಆ್ಯಂಡ್ IPL ಆಕ್ಷನ್ ಟೈಮಲ್ಲಿ 2 ದಿನ ಇತ್ತು. ಫಸ್ಟ್ ಡೇ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿತ್ತು, ಯಾರೂ ಸಿಗಲಿಲ್ಲ. ಬಟ್ ಸೆಕೆಂಡ್ ಡೇ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದರು, ಪ್ಲಾನಿಂಗ್ ಎಲ್ಲ ಚೆನ್ನಾಗೇ ಆಗಿತ್ತು. ಆ್ಯಂಡ್ ಅವ್ರು ಹೇಳ್ದಂಗೆ ಫಸ್ಟ್ ಮ್ಯಾಚಲ್ಲಿ ದೊಡ್ಡ ಟಾಸ್ಕ್ ಏನಂದರೆ ಪ್ಲೇಯಿಂಗ್ 11ನ ಸೆಲೆಕ್ಟ್ ಮಾಡೋದು. ಎಲ್ಲರೂ ಕೇಪಬಲ್ ಇದ್ದಾರೆ, ಕೇಪಬಲ್ ಇರೋದಕ್ಕೆ RCB ಟೀಮಲ್ಲಿ ಇರೋದು. ಬಟ್ ಯಾರು ಆಡ್ತಾರೆ, ಯಾರು ಯಾವ ಪ್ಲೇಸಲ್ಲಿ ಬರ್ತಾರೆ, ಯಾರು ಫಿನಿಷರ್ ರೋಲ್ ತೊಗೊತಾರೆ, ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರು ಅದೊಂದು ದೊಡ್ಡ ಪ್ರಶ್ನೆ. ಯಾರು ಬೌಲರನ್ನು ತೊಗೊತಾರ, ಬ್ಯಾಟ್ಸ್ಮನ್ ತೊಗೊತೀರಾ, ಆ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದು ತೊಗೊಬೇಕು. ಆ್ಯಂಡ್ ಅವ್ರು ಹೇಳ್ದಂಗೆ ಕರ್ನಾಟಕದವ್ರು ದೇವದತ್ ಪಡಿಕ್ಕಲ್ಲು ಆಲ್ಮೋಸ್ಟ್ ಪ್ಲೇಯಿಂಗ್ 11ನಲ್ಲಿ ಚಾನ್ಸಸ್ ಕಷ್ಟ ಇದೆ, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಸ್ವಪ್ನಿಲ್ ಸಿಂಗ್ ಆಗಲಿ ಅಥವಾ ಪಡಿಕ್ಕಲ್ ಆಗಲಿ ಬರ್ತಾರೆ ಅನ್ನೋದಿದೆ. ಸೊ ಏನು ಸಮಸ್ಯೆ ಇಲ್ಲ, ಎಲ್ಲದಕ್ಕೂ ಆಪ್ಷನ್ ಇದೆ. ಮಿಡ್ಲ್ ಆರ್ಡ್ರ್ ತುಂಬ ಸ್ಟ್ರಾಂಗ್ ಇದೆ ಈ ಸಲ. ಅವ್ರು ಹೇಳ್ದಂಗೆ ಲಿವಿಂಗ್ ಸ್ಟೋನ್ ಅವರು ತುಂಬ ಚೆನ್ನಾಗಿ ಫಿನಿಷ್ ಮಾಡ್ತಾರೆ. ಜಿತೇಶ್ ಶರ್ಮಾ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ. ಸೊ ಎಲ್ಲ ಸ್ಲಾಟು ಇದೆ, ಏನು ಅಂಥದ್ದೇನು ನೆಗೆಟಿವ್ ಹುಡ್ಕೋವಂಥದ್ದಿಲ್ಲ. ಆದರೂ ಒಂದು ಹೇಳಲೇಬೇಕಂದ್ರೆ ಪರ್ಫೆಕ್ಟ್ ಸ್ಪಿನ್ನರ್ ಅಂತ ಇಲ್ಲ. ಈಗ ನಾವು ಸ್ಟಾರ್ ಸ್ಪಿನ್ನರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದೊಂದು ಟೀಮಲ್ಲಿ ಒಂದೊಂದು ಇದೆ. ಅಶ್ವಿನ್ ಇದ್ದಾರೆ, ಜಡೇಜಾ ಆ್ಯಂಡ್ ಚಹಲ್, ಇವರೆಲ್ಲ ಸ್ಟಾರ್ ಸ್ಪಿನ್ನರ್ಸು. ಬಟ್ ನಮ್ಮ ಕಡೆ ಕೃಣಾಲ್ ಪಾಂಡ್ಯ ಇದ್ದಾರೆ, ಅವರು ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡ್ಬೋದು. ಬೇರೆ ಎಲ್ಲರೂ ಆಗ್ತಾರೆ, ಸ್ಪಿನ್ ಆಗ್ತಾರೆ, ಬಟ್ ಪರ್ಫೆಕ್ಟ್ ಫುಲ್ ಟೈಮ್ ಸ್ಪಿನ್ನರ್ ಇಲ್ಲ, ಅದೊಂದು ಇದೆ. ಅದು ಬಿಟ್ಟರೆ ಓವರ್ ಆಲ್ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ, ಗೆಲ್ಲುವಂತಹ ಶಕ್ತಿ ಎಲ್ಲವೂ ಇವಾಗಿರೋ ಟೀಮ್ಗೆ ಖಂಡಿತ ಇದೆ. ಕ್ವಾಲಿಟಿ ಪ್ಲೇಯರ್ಸ್ನ ಈ ಸಲ ನಾವು ನಮ್ಮ RCB ತಂಡದಲ್ಲಿ ನೋಡ್ಬೋದು. ಸೊ ಎಲ್ಲ ಪ್ಲೇಯರ್ಸ್ಗಳು ಅಂದರೆ ಇವರೊಬ್ಬರಿಂದಾನೇ ಮ್ಯಾಚ್ ಆಗುತ್ತೆ ಅನ್ನೋ ಹಾಗಿಲ್ಲ. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ಕೊಡಬಲ್ಲಂಥ ಪ್ಲೇಯರ್ಸ್ಗಳಿದ್ದಾರೆ ಅಂತ. ಸೊ ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದರೆ, ಸೊ ವಿ ಹ್ಯಾವ್ ನನ್ ಅದರ್ ದೆನ್ ವಿರಾಟ್ ಕೊಹ್ಲಿ ಅವರಿದ್ದಾರೆ. ಸೊ ಅವರ ರನ್ ರೇಟ್ಸ್ ಆಗಿರಬಹುದು, ಅವರ ಸ್ಟೈಲ್ ಆಫ್ ಬ್ಯಾಟಿಂಗ್, ಸೊ ಅವ್ರಿಗಿರೋಂಥ ಕ್ರೇಜೇ ಬೇರೆ. ಆ್ಯಂಡ್ ಅವ್ರ ಮೇಲೆ ನಾವು RCB ಯಾವಾಗಲೂ ಅವಲಂಬಿತವಾಗಿರುತ್ತೆ. ಸೊ ಅವರಿಂದ ಹಿಡಿದು ಈ ಸಲ ಹೊಸ ಕ್ಯಾಪ್ಟನ್ನು, ಸೊ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಒಳ್ಳೆ ಬ್ಯಾಟ್ಸ್ಮನ್ ಅಂತಾನೆ ಕೇಳ್ಪಟ್ಟಿದ್ವಿ. ಸೊ ಹೇಳೋದಾದ್ರೆ ಏನು ಹೇಳ್ತೀರಾ ನಮ್ಮ ಬ್ಯಾಟಿಂಗ್? ಮ್ಯಾಮ್ ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ಈ ವರ್ಷ ವಿರಾಟ್ ಕೊಹ್ಲಿ ಅವರು ಪ್ರೆಷರ್ ತಗೊಳ್ಳುವಂಥದ್ದು ಸಿಚುವೇಶನ್ ಏನು ಬರಲ್ಲ ಅನ್ಕೋತೀನಿ. ಬಿಕಾಸ್ ಏನಂದರೆ ಆ ಥರ ಬ್ಯಾಟಿಂಗ್ ಲೈನಪ್ ಇದೆ ನಮಗೆ. ಬಿಕಾಸ್ ಏನಂದರೆ ನಂಬರ್ 9ವರೆಗೂ ನಮಗೆ ಫಿನಿಷ್ ಮಾಡುವಂಥ ಪ್ಲೇಯರ್ಸ್ ಇದ್ದಾರೆ. ಫಿಲ್ ಸಾಲ್ಟ್ ಇದ್ದಾರೆ, ಆ್ಯಂಡ್ ವಿರಾಟ್ ಕೊಹ್ಲಿ ಇದ್ದಾರೆ, ರಜತ್ ಪಟಿದಾರ್ ಇದ್ದಾರೆ, ಆ್ಯಂಡ್ ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ, ಲಿವಿಂಗ್ಸ್ಟನ್ ಕೂಡ ಇದ್ದಾರೆ, ಭುವನೇಶ್ವರ್ ಕೂಡ ಬ್ಯಾಟಿಂಗ್ ಮಾಡುವಂಥ ಅವರು ಕೂಡ ಬ್ಯಾಟ್ ಮಾಡ್ತಾರೆ. ಸೊ ಎಸ್ ಮೇಡಮ್, ಈ ವರ್ಷ ತುಂಬ ಚೆನ್ನಾಗಿದೆ, ವೆಲ್ ಬ್ಯಾಲೆನ್ಸ್ ಟೀಮ್ ಇದೆ. ಆ್ಯಂಡ್ ಐ ಥಿಂಕ್ ನನಗೇನಂದರೆ ಇವಾಗ ವಿರಾಟ್ ಕೊಹ್ಲಿ ಪ್ರೆಷರ್ ಹಾಕೊಂಡ್ರೆ ಅವರು ಜಾಸ್ತಿ ರನ್ಸ್ ಮಾಡಲ್ಲ. ಸೊ ಫ್ರೀಯಾಗಿ ಆಡ್ಬಿಟ್ರೆ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ಸುತ್ತೆ ಮೇಡಮ್. ಸೊ ವಿರಾಟ್ ಕೊಹ್ಲಿ ಅಂತ ಮಾಸ್ಟರ್ ಮೈಂಡ್ ಇದೆ. ಸೊ ರಜತ್ ಪಾಟಿದಾರ್ ಆ್ಯಕ್ಚುಲಿ ಇವಾಗಿರೋ ಪ್ರಶ್ನೆನೇ ಹೌದು, ಹೇಗೆ ಕ್ಯಾಪ್ಟನ್ಸಿನ ಹ್ಯಾಂಡಲ್ ಮಾಡ್ತಾರೆ ಅವರು. ಸೊ ಆ ಪ್ರೆಷರ್ ಇದು ಫಸ್ಟ್ ಟೈಮ್ ಅವರು ಫೇಸ್ ಮಾಡ್ತಾ ಇರೋದು, ಮಾಡಬೇಕಾಗಿರೋದು. ಸೊ ಹೇಗಿರುತ್ತೆ ಅವ್ರ ಆಟ ಅನ್ನೋ ಪ್ರಿಡಿಕ್ಷನ್ ಆದರೆ ಹೇಗಿರುತ್ತೆ, ಅವ್ರು ಯಾವ ಆರ್ಡರ್ನಲ್ಲಿ ಬರಬಹುದು? ಕ್ಯಾಪ್ಟನ್ಸಿ ಪ್ರೆಷರ್ ಇದ್ದೇ ಇರುತ್ತೆ ಮ್ಯಾಮ್. ಬಿಕಾಸ್ ಏನಂದರೆ ಫಸ್ಟ್ ಟೈಮ್ ನೀವು ಇಂಥ IPL ಅಲ್ಲಿ ಯೂಶ್ವಲಿ ನಿಮ್ಮ ಕ್ಯಾಪ್ಟನ್ ಸಿಗೋದೇ ಕಷ್ಟ. ಬಟ್ ಇಂಥ RCBಗೆ ಇರುವಂಥ ಟೀಮ್ಗೆ ಅವರು ಕ್ಯಾಪ್ಟನ್ ಆಗಿ ಕೊಟ್ಟಿದ್ದಾರೆ ಚಾನ್ಸ್ ಅಂತಂದರೆ ಅದು ಅವರ ಒಂದು ಒಳ್ಳೆ ಅಪೋರ್ಚುನಿಟಿ. ಆ್ಯಂಡ್ ಎಸ್, ಅವರು ಕ್ಯಾಪ್ಟನ್ ಆಗಿದ ತಕ್ಷಣ ಅವರು ಬ್ಯಾಟಿಂಗ್ ಆರ್ಡರು ಮೇಲೆ ಕೆಳಗೆ ಆ ಥರ ಏನಿಲ್ಲ. ಸೊ ನಂಬರ್ 4 ಅವರ ಪರ್ಫೆಕ್ಟ್ ಸ್ಲಾಟ್. ಬಿಕಾಸ್ ಲಾಸ್ಟ್ 3 ಇಯರ್ಸಿಂದ ಅವ್ರು ನಂಬರ್ 4 ಸ್ಲಾಟಲ್ಲೇ ಬರ್ತಾ ಇರೋದು. ಸೊ ಹೀಗಾಗಿ
ಇದನ್ನ ನೋಡ್ಬೇಕಾಗ್ತದೆ. ಇವಾಗ ಓಪನಿಂಗ್ ಐದರ್ ಇವಾಗ ಲೆಫ್ಟ್ ಆಮೇಲೆ ರೈಟ್ ಕಾಂಬಿನೇಷನ್ ಮಾಡಿದ್ರೆ ವಿರಾಟ್ ಕೊಹ್ಲಿ 3 ಬಂದ್ಬಿಟ್ಟು ರಜತ್ ಪಟಿದಾರ್ 4 ಬರ್ತಾರೋ. ಸೊ ಅಲ್ಲಿ ಒಂದು ಸ್ವಲ್ಪ ನೋಡ್ಬೇಕು, ಯಾಕಂದ್ರೆ ದೇವದತ್ ಪಡಿಕಲ್ ಲೆಫ್ಟ್ ರೈಟ್ ಆಡಿದ್ರೆ ಬೇರೆ ಅಪೋಸಿಟ್ ಟೀಮ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನಂತಂದ್ರೆ ಅಲ್ಲಿ KKR ಅಲ್ಲಿ ನೋಡ್ಬೇಕಂದ್ರೆ ಸುನಿಲ್ ನಾರಾಯಣ್ ಇದ್ದಾರೆ ಆ್ಯಂಡ್ ವರುಣ್ ಚಕ್ರವರ್ತಿ ಇದ್ದಾರೆ. ಲೆಫ್ಟ್ ಹ್ಯಾಂಡರ್ಸ್ಗೆ ತುಂಬ ಕಾಟ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಅದನ್ನ ನೋಡಬೇಕು, ದೇವದತ್ ಪಡಿಕಲ್ ಆಡಿಸ್ತಾರೋ ಅಥವಾ ವಿರಾಟ್ ಕೊಹ್ಲಿನೇ ಓಪನ್ ಮಾಡಿಸ್ತಾರೋ ಅಂತ ಸ್ವಲ್ಪ ಅಲ್ಲಿ ಗೊಂದಲ ಇದೆ. ಬಟ್ ನೋಡ್ಬೇಕು ಇವಾಗ 11 ಪಿಲ್ ಸಾಲ್ಟ್ ಬಗ್ಗೆ ಹೇಳಲೇಬೇಕು, ಬಿಕಾಸ್ ವಿನ್ನಿಂಗ್ ಟೀಮ್ ನಲ್ಲಿ ಇದ್ದವರು. ಸೊ ಅವ್ರಿಗೆ ಆಕ್ಚುಲಿ ಆ ಪಿಚ್ ಬಗ್ಗೆ ಕರೆಕ್ಟ್ ಆಗಿ ಒಂದು ನಾಲೆಡ್ಜ್ ಇರುತ್ತೆ. ಅಂಡ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಆ ಸ್ಪಿನ್ನರ್ಸ್ ನ ಎದುರಿಸಿರ್ತಾರೆ, ಸೊ ಅವ್ರ ಟೀಮ್ ಸ್ಪಿನ್ನರ್ಸ್ ನ. ಸೊ ಅವರ ಒಂದು ಆಟ ಇವತ್ತು ನಮ್ಗೆ ಎಷ್ಟು ಪ್ಲಸ್ ಆಗತ್ತೆ. ಒಂದು ಒಳ್ಳೆ ಅಡ್ವಾಂಟೇಜೇ ಮೇಡಮ್ RCB ಟೀಮ್ಗೆ. ಬಿಕಾಸ್ ಏನಂದರೆ ಲಾಸ್ಟ್ ಇಯರ್ ಅವರು ನೀವು ಹೇಳ್ದಂಗೆ KKR ಟೀಮಲ್ಲಿ ಇದ್ದರು. ಸೊ ಅವ್ರಿಗೆ ಗೊತ್ತು ಯಾವ ಬೌಲರ್ಸು ಯಾವ ಥರ ಆಗ್ತಾರೆ ಅಂತ. ಸೊ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ ಆ್ಯಂಡ್ ಅವ್ರ ಅಗೇನ್ಸ್ಟ್ ಫುಲ್ ಸೀಸನ್ ಕೂಡ ಇದ್ರು ಅವರು ಫಿಲ್ ಸಾಲ್ಟ್. ಸೊ ಏನಂತಂದರೆ ಬೇರೆ ಇವಾಗ RCB ಟೀಮ್ಗೆ ಹೊಸ ಪ್ಲೇಯರ್ಸ್ ಬರುವಂಥ ಪ್ಲೇಯರ್ಸ್ಗೆ ಬ್ಯಾಟ್ಸ್ಮನ್ಗಳಿಗೆ ಅವ್ರು ಏನಾದರೂ ಸ್ಟ್ರೈಕಲ್ಲಿದ್ದರೆ ಅಥವಾ ಇದ್ದರೆ ಹೇಳ್ಕೊಡ್ಬೋದು, ಇವರು ಈ ಥರ ಬೌಲಿಂಗ್ ಆಗ್ತಾರೆ, ಸೊ ನೋಡ್ಕೊಂಡ್ಬಿಟ್ಟು ಆಡ್ಬೋದು ಅಂತ. ಸೊ ಅದು ಒಂದು ನಮ್ಗೆ ಅಡ್ವಾಂಟೇಜ್. ಲಾಸ್ಟ್ ಇಯರ್ ಅವ್ರು KKR ಅಲ್ಲಿದ್ದರು. ಆ್ಯಂಡ್ ಏನಂತಂದರೆ ಇಲ್ಲಿ ಪಿಚ್ ಯಾವ ಥರ